ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ ಹೋಮ್ ಸ್ಕ್ರೀನ್ಗೆ ವಾಲ್ಪೇಪರನ್ನು ಸೇವ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ವಾಟ್ಸಪ್ ಹೋಮ್ ಸ್ಕ್ರೀನ್ ವಾಲ್ಪೇಪರನ್ನು ನಿಮ್ಮ ಫೋಟೋ ಆಗಿರ್ಬೋದು, ಬೇರೆ ಯಾವುದೇ ಫೋಟೋವನ್ನು ಕೂಡ ಬೇಕಾದರೂ ಸೇವನ್ನು ಸೆಟ್ಟನ್ನು ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ನೋಡೋಣ. ನೀವು ನೋಡ್ತಾ ಇರೋದು ಮಂಗು ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಟೈಮ್ ನಾನು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ಒಂದು ವಿಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರು ವೀಡಿಯೋಸ್ ಬೇಕಂದ್ರೂ ಕೂಡ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ಯಾವ ರೀತಿಯಾಗಿ ವಾಟ್ಸಪ್ ಹೋಮ್ ಸ್ಕ್ರೀನ್ ವಾಲ್ಪೇಪರನ್ನು ಸೆಟ್ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನೀವು ವಾಟ್ಸಪ್ ಹೋಮ್ ಸ್ಕ್ರೀನಿಗೆ ವಾಲ್ಪೇಪರನ್ನು ಸೆಟ್ ಮಾಡಬೇಕು ಅಂತಿದ್ರೆ ಒಂದು ಚಿಕ್ಕ ಅಪ್ಲಿಕೇಶನನ್ನು ನೀವು ಡೌನ್ಲೋಡನ್ನು ಮಾಡಬೇಕಾಗುತ್ತೆ. ಅದು ಯಾವುದು ಅಂತಂದರೆ ಡಿಸೈನರ್ ಟೂಲ್ಸ್ ಅಂತ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಮೂಲಕ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡನ್ನು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅದು ಜಾಸ್ತಿ MB ಏನಿಲ್ಲ, 5 MBಗಿಂತ ಒಳಗಡೆ ಇದೆ. ನೀವು ಅದನ್ನು ಈಸಿಯಾಗಿ ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಲಾಸ್ಟಲ್ಲಿ ಮೇಕಪ್ ಓವರ್ಲಿ ಅಂತ ಇದೆಯಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಮತ್ತೆ ಎರಡು ಕಡೆ ಪ್ಲಸ್ ಮಾರ್ಕ್, 2 ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆಯಲ್ವಾ. 1 ಪ್ಲಸ್ ಮಾರ್ಕಲ್ಲಿ ಸ್ಟೇಟ್ ಇದೆ, 1 ಪ್ಲಸ್ ಮಾರ್ಕಲ್ಲಿ ಕ್ರಾಸ್ ಇದೆ. ಆ ಎರಡಕ್ಕೂ ನೀವು ಯಾವ ಒಂದು ಫೋಟೋವನ್ನು ನಿಮ್ಮ ಒಂದು ವಾಟ್ಸಪ್ ವಾಲ್ಪೇಪರಿಗೆ ಸೆಟ್ ಮಾಡಬೇಕು ಅಂತಿದ್ರೆ ಆ ಒಂದು ಫೋಟೋವನ್ನು ಸೆಟ್ ಮಾಡಬೇಕು. ಆ ಒಂದು ಫೋಟೋವನ್ನು ಇಲ್ಲಿ ಸೆಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಈಗ ಪ್ಲಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಯಾವ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಟ್ ಆದಮೇಲೆ ನಿಮ್ಮ ಒಂದು ಫೋಟೋ ಇಲ್ಲಿ ಕಾಣಿಸ್ತಾ ಇರುತ್ತೆ. ನಂತರ ಈ ಕಡೆ ಒಂದು ಪ್ಲಸ್ ಇದೆಯಲ್ವ, ಆ ಒಂದು ಪ್ಲಸ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ಮತ್ತೆ ಅದೇ ಫೋಟೋವನ್ನೇ ಆಯ್ಕೆ ಮಾಡ್ಕೊಳ್ಳಿ. ಸ್ವಲ್ಪ ಲೋಡ್ ಆಗುತ್ತೆ, ಅಪ್ಲೋಡ್ ಆಗಬೇಕಲ್ವಾ ಫೋಟೋ. ಈಗ 2 ಫೋಟೋವನ್ನು ಅಪ್ಲೋಡ್ ಮಾಡಿ ಆಗಿದೆ. ನಂತರ ಇಲ್ಲಿ ಮೇಕಪ್ ಓವರ್ಲಿ ಅಂತ ಇದೆಯಲ್ವಾ, ಇಲ್ಲಿ ಮೇಲ್ಗಡೆ ಆ ಒಂದು ಬಟನನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ನಂತರ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ವಾ, ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನಿಮ್ಮ ಒಂದು ಫೋಟೋವನ್ನು ಯಾವ ರೀತಿಯಾಗಿ ಮೇಲ್ ಬೇಕಂತಾರೆ ಮೇಲೇ ಮಾಡ್ಕೊಳ್ಬೋದು ಈ ರೀತಿಯಾಗಿ. ನಂತರ ನಿಮ್ಮ ಒಂದು ಫೋಟೋ ಯಾವ ರೀತಿಯಾಗಿ ಸ್ಕ್ರೀನಲ್ಲಿ ಕಾಣಬೇಕು, ಹೈ ಕ್ವಾಲಿಟಿಯಲ್ಲಿ ನಿಮ್ಮ ಒಂದು ಫೋಟೋ ಕ್ಲಿಯರಾಗಿ ಕಾಣಬೇಕು ಅಂತಂದರೆ ಇಲ್ಲಿ 100% ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಇರೋದನ್ನು. ಸ್ವಲ್ಪ ಕ್ವಾಲಿಟಿಯಲ್ಲಿ ಕಾಣಬೇಕು ಅಂತಂದರೆ ಇಲ್ಲಿ ಕಡಿಮೆ ಮಾಡ್ಕೊಳ್ಳಿ ಪರ್ಸೆಂಟೇಜನ್ನು. ನಾನು ಇಲ್ಲಿ ಹೈ ಕ್ವಾಲಿಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಎರಡನೇದಿದೆಯಲ್ವ, ಎರಡನೇ ಆಪ್ಷನ್ ನೀವು ಕೆಳಗೆ ಬೇಕಂತಂದರೆ ಕೆಳಗೆ ಮಾಡ್ಕೊಳ್ಳಿ, ಮೇಲೆ ಬೇಕಂತಂದರೆ ಮೇಲೆ ಮಾಡ್ಕೊಳ್ಳಿ. ನೀವು ಇಲ್ಲಿ ಫೋಟೋವನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಂತರ ಈ ಕಡೆ ಬೇಕಾದರೆ ಲೆಫ್ಟ್ ರೈಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲೆಫ್ಟ್ ರೈಟ್ ಯಾವ ರೀತಿಯಾಗಿ ಬೇಕು ಅಂತ ಈ ಥರ. ಫ್ರೆಂಡ್ಸ್, ಈಗ ಸೆಟ್ ಮಾಡ್ಕೊಂಡಾಯ್ತಲ್ವ. ಈಗ ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡು ನೋಡೋಣ. ಫ್ರೆಂಡ್ಸ್, ಈಗ ವಾಟ್ಸಪ್ಪನ್ನು ಓಪನ್ ಮಾಡಿದ್ದೀನಿ. ಈಗ ನೋಡ್ತಾ ಇದ್ದೀರಾ ನನ್ನ ಒಂದು ಫೋಟೋ ವಾಟ್ಸಪ್ ಹೋಮ್ ಸ್ಕ್ರೀನಿಗೆ ಬಂದಿದೆ. ನೀವು ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಸೆಲೆಕ್ಟ್ ಆ್ಯಪ್ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಸಪ್ರೇಟ್ ಆ್ಯಪಿಗಷ್ಟೇ ನಿಮ್ಮ ಒಂದು ಫೋಟೋ ಕಾಣಿಸ್ತಿರೋ ಥರ, ವಾಟ್ಸಪ್ ಹೋಮ್ ಸ್ಕ್ರೀನಿಗೆ ಮಾತ್ರ ಕಾಣಿಸ್ತಿರೋ ಥರ ನೀವೇನಾದರೂ ಆ್ಯಡ್ ಮಾಡಬೇಕು ಅಂತಿದ್ರೆ ಇಲ್ಲಿ ನೀವು 75 ರೂಪಾಯಿಯನ್ನು ಮಂತ್ಲಿ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೀವು ಸೆಟ್ ಮಾಡಿರುವಂತಹ ಈ ಒಂದು ಫೋಟೋ ನಿಮ್ಮ ಸ್ಕ್ರೀನಲ್ಲಿ ಇನ್ನೊಂದು ಲೇಯರ್ ಆಗಿ ಎಲ್ಲ ಕಡೆ ಕಾಣಿಸ್ತಾ ಇರುತ್ತೆ. ಇದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ನೀವು 75 ರೂಪಾಯಿನ ಕೊಟ್ಟರೆ ನಿಮ್ಮ ಒಂದು ವಾಟ್ಸಪ್ ಹೋಮ್ ಸ್ಕ್ರೀನಿಗೆ ಮಾತ್ರ ಈ ಒಂದು ಫೋಟೋ ಕಾಣಿಸೋ ಥರ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಎಲ್ಲರೂ ಕೂಡ ಸಿಗೋಣ. ಎಲ್ಲರೂ ಕೂಡ ಬಾಯ್.